ನಮಸ್ಕಾರ ವೀಕ್ಷಕರೇ, ಪರ್ವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಡಿಡಾಸ್, ಆಪಲ್, BMW, ಕೋಕೋ ಕೋಲಾ, ಟೊಯೋಟಾ ಮುಂತಾದ ಈ ಪ್ರಸಿದ್ಧ ಬ್ರ್ಯಾಂಡ್ಗಳನ್ನ ನಾವು ಎಲ್ಲೆಡೆ ನೋಡ್ತೇವೆ. ಆದ್ರೆ ಅವುಗಳ ಲೋಗೋಗಳ ಅರ್ಥವನ್ನ ನಿಖರವಾಗಿ ಪರಿಗಣಿಸೋದಿಲ್ಲ. ಆದ್ರೆ ಪ್ರತಿಯೊಂದು ಗೆರೆ, ವಕ್ರರೇಖೆ ಮತ್ತು ಬಣ್ಣ ಅದರ ಹಿಂದಿನ ಅರ್ಥವನ್ನ ಹೊಂದಿದೆ. ಅವುಗಳಲ್ಲಿ ಹೆಚ್ಚಿನವು ಸರಳ ಸೌಂದರ್ಯಕ್ಕಿಂತ ಹೆಚ್ಚಿನದನ್ನ ಸೂಚಿಸಲು ವಿನ್ಯಾಸಗೊಳಿಸಲಾಗಿದೆ. ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ಯಾ? ನೀವು ಎಂದಿಗೂ ಗಮನಿಸದ ಗುಪ್ತ ಅರ್ಥವನ್ನ ಹೊಂದಿರುವ 16 ಪ್ರಸಿದ್ಧ ಲೋಗೋಗಳನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಂಖ್ಯೆ 16, ಹುಂಡಾಯ್. ದಕ್ಷಿಣ ಕೊರಿಯಾದ ಕಂಪನಿಯಾದ ಹುಂಡಾಯ್ನ ಲೋಗೋ ಅದರ ಹೆಸರಿನ ಮೊದಲ ಅಕ್ಷರ ಎಂದು ಅನೇಕ ಜನರು ಭಾವಿಸುತ್ತಾರೆ. ವಾಸ್ತವವಾಗಿ ಎಚ್ ಅಕ್ಷರವು ಇಬ್ಬರು ವ್ಯಕ್ತಿಗಳು ಕೈ ಕುಲುಕುವ ಸಂಕೇತವಾಗಿದೆ. ಒಬ್ಬ ವ್ಯಕ್ತಿ ಕಂಪನಿಯನ್ನ ಪ್ರತಿನಿಧಿಸಿದ್ರೆ ಇನ್ನೊಬ್ಬ ಗ್ರಾಹಕ. ಹೀಗಾಗಿ ಇವರು ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದು ಇವರ ನಡುವಿನ ನಂಬಿಕೆಯನ್ನ ಪ್ರತಿನಿಧಿಸುತ್ತದೆ. ಇನ್ನೊಂದು ಹುಂಡಾಯ್ ಲೋಗೋ ವೃತ್ತಾಕಾರವಾಗಿದ್ದು ಇದು ವಿಶ್ವದಾದ್ಯಂತ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸಿದೆ ಅನ್ನೋದನ್ನ ಸೂಚಿಸುತ್ತದೆ. ಸಂಖ್ಯೆ 15, ಅಡಿಡಾಸ್. ಅಡಿಡಾಸ್ ಎಂಬ ಹೆಸರು ಇದರ ಸಂಸ್ಥಾಪಕ ಅಡಾಲ್ಫ್ ಡಾಸ್ಲರ್ ಅವರಿಂದ ಬಂದಿದೆ. ಕಂಪನಿಯ ಲೋಗೋ ಕಾಲಾಂತರದಲ್ಲಿ ಹಲವು ಬಾರಿ ಬದಲಾವಣೆಗಳಾಗಿದೆ. ಆದ್ರೆ ಇದು ಯಾವಾಗಲೂ 3 ಪಟ್ಟೆಗಳನ್ನ ಒಳಗೊಂಡಿದೆ. ಪ್ರಸ್ತುತ ಲೋಗೋ ಒಂದು ಕೋಣದಲ್ಲಿ 3 ಪಟ್ಟೆಗಳನ್ನ ಹೊಂದಿದೆ. ಇದು ಒಟ್ಟಿಗೆ ತ್ರಿಕೋನವನ್ನ ರೂಪಿಸುತ್ತದೆ, ಪರ್ವತವನ್ನ ಸಂಕೇತಿಸುತ್ತದೆ. ಇದು ಎಲ್ಲಾ ಕ್ರೀಡಾಪಟುಗಳು ದಿನದಿಂದ ದಿನಕ್ಕೆ ಜಯಶಾಲಿಗಳು ಆಗ್ಬೇಕು, ಗುರಿಯನ್ನ ಸಾಧಿಸಬೇಕು ಎನ್ನುವ ಸಂಕೇತವಾಗಿದೆ. ಸಂಖ್ಯೆ 14, ಆಪಲ್. ವಿಶ್ವ ಪ್ರಸಿದ್ಧ ಆಪಲ್ ಕಂಪನಿಯ ಸೃಷ್ಟಿಕರ್ತ ಸ್ಟೀವ್ ಜಾಬ್ಸ್ ಇವರಿಗೆ ಬಹಳ ಪ್ರಿಯವಾದ ಹಣ್ಣು ಸೇಬು. ಇವರು ರಾಬ್ ಜನೋಫ್ ಎಂಬ ಹೆಸರಿನ ಗ್ರಾಫಿಕ್ ಡಿಸೈನರ್ ಅನ್ನ ನೇಮಿಸಿ ಹೊಸ ಲೋಗೋ ಡಿಸೈನ್ ಮಾಡ್ತಾರೆ. ಇದು ಅರ್ಧ ಕಚ್ಚಿದ ಸೇಬು ಹಣ್ಣಿನ ಆಕಾರವನ್ನ ಯಾಕೆ ಹೊಂದಿದೆ ಎಂಬ ಪ್ರಶ್ನೆ ಸಾಕಷ್ಟು ಮಟ್ಟಿಗೆ ಹರಿದಾಡುತ್ತದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಟೀವ್ ಜಾಬ್ಸ್ ಉತ್ತರವನ್ನ ನೀಡುತ್ತಾರೆ. ಪ್ರಾರಂಭದಲ್ಲಿ ಪೂರ್ತಿಯಾಗಿ ಸೇಬು ಹಣ್ಣನ್ನ ಬಿಡಿಸಲಾಗಿತ್ತು, ಆದ್ರೆ ಅದು ಚೆರ್ರಿ ಹಣ್ಣನ್ನ ಹೋಲ್ತಾ ಇತ್ತು. ಇದಕ್ಕಾಗಿ ಅರ್ಧ ಕಚ್ಚಿದ ಆಪಲ್ ಮಾದರಿಯಲ್ಲಿ ಲೋಗೋವನ್ನ ತಯಾರಿಸಲಾಗಿದೆ. ಸಂಖ್ಯೆ 13, ವಾಯೋ. ವಾಯು ಲೋಗದ ಮೊದಲ 2 ಅಕ್ಷರಗಳು ಅನ್ಲಾಗ್ ತರಂಗವನ್ನ ಸಂಕೇತಿಸುತ್ತದೆ. ಕೊನೆಯ 2 ಸಂಖ್ಯೆಗಳು 1 ಮತ್ತು 0 ಸಂಖ್ಯೆಗಳಿಗೆ ಹೋಲುತ್ತದೆ. ಅಂದ್ರೆ ಡಿಜಿಟಲ್ ಸಿಗ್ನಲ್ನ ಸಂಕೇತಗಳು. ಇದು ಭವಿಷ್ಯದ ತಂತ್ರಜ್ಞಾನದ ಪ್ರಗತಿಯನ್ನ ಸೂಚಿಸುತ್ತದೆ. ಸಂಖ್ಯೆ 12, ಅಮೆಜಾನ್. ಮೊದಲ ನೋಟದಲ್ಲಿ ಅಮೆಜಾನ್ನ ಲೋಗೋ ವಿಶೇಷವೇನಲ್ಲ ಎಂದು ತೋರುತ್ತದೆ. ಆದಾಗ್ಯೂ ಇದನ್ನ ಕಂಪನಿಯ ತತ್ವಶಾಸ್ತ್ರವನ್ನ ಗಮನದಲ್ಲಿ ಇಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಕಿತ್ತಾಳೆ ಬಾಣವು ನಗುವಿನಂತೆ ಕಾಣುತ್ತದೆ, ಯಾಕಂದ್ರೆ ಕಂಪನಿಯು ತನ್ನ ಗ್ರಾಹಕರು ತೃಪ್ತರಾಗಬೇಕು ಎಂದು ಬಯಸುತ್ತದೆ. ಕಂಪನಿಯು ನೀವು ಊಹಿಸಬಹುದಾದ ಪ್ರತಿಯೊಂದು ಉತ್ಪನ್ನವನ್ನ ಸಂಪೂರ್ಣವಾಗಿ ಮಾರಾಟ ಮಾಡುತ್ತದೆ ಎಂಬ ಸುಳಿವಿನಲ್ಲಿ ಬಾಣವನ್ನ ಎ ಮತ್ತು ಝೆಡ್ ಅಕ್ಷರಗಳ ನಡುವೆ ವಿಸ್ತರಿಸಲಾಗಿದೆ. ಸಂಖ್ಯೆ 11, ಬಾಸ್ಕಿನ್ ರಾಬಿನ್ಸ್. ಬಾಸ್ಕಿನ್ ರಾಬಿನ್ಸ್ ವಿಶ್ವದಾದ್ಯಂತ ಪ್ರಸಿದ್ಧವಾದ ಐಸ್ ಕ್ರೀಮ್ ಬ್ರ್ಯಾಂಡ್. ಪ್ರತಿ ತಿಂಗಳು ಹೊಸ ಫ್ಲೇವರ್ಗಳನ್ನ ಪರಿಚಯಿಸೋದ್ರೊಂದಿಗೆ ಜನರ ಮನಗೆದ್ದಿರುವ BR ಲೋಗೋ ಕ್ರಿಯೇಟಿವ್ ಆಗಿದೆ. BR ಹೆಸರಿನಲ್ಲಿ ಈ ಗುಲಾಬಿ ಬಣ್ಣದ ಭಾಗದಲ್ಲಿ 31 ಸಂಖ್ಯೆಯನ್ನ ನೀವು ಕಾಣಬಹುದು. ಇದು ಬಾಸ್ಕಿನ್ ರಾಬಿನ್ಸ್ ಎಷ್ಟು ಐಸ್ ಕ್ರೀಮ್ ಫ್ಲೇವರ್ಗಳನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋದನ್ನ ಸೂಚಿಸುತ್ತದೆ. ನೀವು BR ಬ್ರ್ಯಾಂಡ್ ನ ಐಸ್ ಕ್ರೀಮ್ ಅನ್ನ ಸವಿದಿದ್ದೀರಾ? ಹಾಗಾದ್ರೆ ಕಮೆಂಟ್ ಮಾಡಿ. ಸಂಖ್ಯೆ 10, ಟೊಯೋಟಾ. ಟೊಯೋಟಾ ಲೋಗೋ 3 ಅಂಡಾಕಾರಗಳನ್ನ ಒಳಗೊಂಡಿದೆ. ಈ 2 ಅಂಡಾಕಾರಗಳು ಗ್ರಾಹಕರ ಹೃದಯ ಮತ್ತು ಟೊಯೋಟಾ ಕಂಪನಿಯ ಹೃದಯದ ಸಂಗಮವಾಗಿ ಪರಸ್ಪರ ನಂಬಿಕೆ ಮತ್ತು ನಿಷ್ಠೆಯನ್ನ ಸಂಕೇತಿಸುತ್ತದೆ. ಹೊರಗಿನ ದೊಡ್ಡ ಅಂಡಾಕಾರವು ಟೊಯೋಟಾದ ಜಾಗತಿಕ ವಿಸ್ತರಣೆ ಮತ್ತು ವಿಶ್ವವನ್ನ ಪ್ರತಿನಿಧಿಸುತ್ತದೆ. ಈ 3 ಅಂಡಾಕಾರಗಳು ಒಟ್ಟಾಗಿ ಟೊಯೋಟಾದ ಮೊದಲ ಅಕ್ಷರ T ಆಕಾರವನ್ನ ರಚಿಸುತ್ತದೆ. ಸಂಖ್ಯೆ 9, ಕಾಂಟಿನೆಂಟಲ್. ಕಾಂಟಿನೆಂಟಲ್ ಎಂಬುದು ಜರ್ಮನ್ ಟೈರ್ ತಯಾರಕ ಘಟಕ. ಕಂಪನಿಯು ಯುರೋಪ್ನಲ್ಲಿ 2ನೇ ಸ್ಥಾನದಲ್ಲಿದೆ ಮತ್ತು ಟೈರ್ ಉತ್ಪಾದನೆಯಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಕಾಂಟಿನೆಂಟಲ್ ಲೋಗೋದ ಅಕ್ಷರದ ಕೊನೆಯಲ್ಲಿ ಕುದುರೆಯ ಚಿತ್ರ ಕಾಣಬಹುದು. ಕಂಪನಿಯ ಆರಂಭದ ಹೆಜ್ಜೆ ಜರ್ಮನಿ. ಹಿಂದಿನಿಂದಲೂ ಕುದುರೆ ಅಲ್ಲಿನ ಸಾಂಪ್ರದಾಯಿಕ ಸಂಕೇತವಾಗಿದೆ. ಇದರ ಜೊತೆಗೆ ಕುದುರೆಯು ವಿಶಿಷ್ಟ ಗುಣಗಳಾದ ಶಕ್ತಿ, ಚುರುಕುತನ ಮತ್ತು ಸಹಿಷ್ಣುತೆಯಿಂದಾಗಿ ಕುದುರೆಯ ಲೋಗೋವನ್ನ ಬಳಸಲಾಗಿದೆ. ಸಂಖ್ಯೆ 8, ಫಾರ್ಮುಲಾ 1.
ಫಾರ್ಮುಲಾ 1 ಇದರ ಲೋಗೋ F1 ಮೂಲಕ ಗುರುತಿಸಲ್ಪಡುತ್ತದೆ. ಫಾರ್ಮುಲಾ 1 ಎಂಬುದು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿಎಲ್ ಆಟೋಮೊಬೈಲ್ನಿಂದ ಅನುಮೋದಿಸಲ್ಪಟ್ಟ ಓಪನ್ ವೀಲ್ ಸಿಂಗಲ್ ಸೀಟರ್ ಫಾರ್ಮುಲಾ ರೇಸಿಂಗ್ ಕಾರುಗಳಿಂದ ವಿಶ್ವದಾದ್ಯಂತ ಪ್ರೇಕ್ಷಕರನ್ನ ಆಕರ್ಷಿಸುತ್ತದೆ. F1 ಲೋಗೋದ ಅರ್ಥದಲ್ಲಿ ಇದರಲ್ಲಿರುವ ಕೆಂಪು ಬಣ್ಣವು ಉತ್ಸಾಹ, ಶಕ್ತಿ ಸಂಬಂಧ ಹೊಂದಿರುವ ಬಣ್ಣವಾಗಿದೆ. ತೀವ್ರ ಸ್ಪರ್ಧೆಯನ್ನ ಇದು ಸಂಕೇತಿಸುತ್ತದೆ. ಸಂಖ್ಯೆ 7 ಪಿಂಟ್ರೆಸ್ಟ್. ಜನರು ಇಂಟರ್ನೆಟ್ನಾದ್ಯಂತ ತಮಗೆ ಇಷ್ಟವಾದ ಚಿತ್ರಗಳನ್ನು ಸಂಗ್ರಹಿಸಿ ತಮ್ಮ ಆನ್ಲೈನ್ ಬೋರ್ಡ್ಗಳಿಗೆ ಪಿನ್ ಮಾಡಲು ಹೆಚ್ಚು ಬಳಸ್ತಾ ಇರುವ ಆಪ್ ಅಂದ್ರೆ ಅದು ಪಿಂಟ್ರೆಸ್ಟ್. ಇದರಲ್ಲಿ ಆರಂಭದ 3 ಅಕ್ಷರ ಪಿನ್ ಅಂದರೆ ಅಪ್ಲಿಕೇಶನ್ನಿಂದ ಬೆಂಬಲಿತವಾದ ಫೋಟೋ ಒಂದು ವಿಷಯಕ್ಕೆ ಒತ್ತು ನೀಡುವುದು. ಹಾಗಾದ್ರೆ ಇಂಟ್ರೆಸ್ಟ್ ಅಂದ್ರೆ ಇದರ ಬಗ್ಗೆ ನಮಗಿರುವ ಆಸಕ್ತಿಯನ್ನ ಪ್ರತಿನಿಧಿಸುತ್ತದೆ. ಪಿನ್ ಮಾಡಿದ ವಿಷಯದ ಮೇಲೆ ನಮಗಿರುವ ಆಸಕ್ತಿ ಅನ್ನೋದನ್ನ ಈ ಪಿಂಟ್ರೆಸ್ಟ್ ಲೋಗೋ ತಿಳಿಸುತ್ತದೆ. ಸಂಖ್ಯೆ 6 ಬೀಟ್ಸ್. ಯುಎಸ್ಎ ಮೂಲದ ಆಡಿಯೋ ಉಪಕರಣ ತಯಾರಕ ಬೀಟ್ಸ್ ಲೋಗೋದಲ್ಲಿರುವ ಬಿ ಅಕ್ಷರವು ಹೆಡ್ಫೋನ್ಗಳನ್ನ ಧರಿಸಿದ ವ್ಯಕ್ತಿಯಂತೆ ಕಾಣುತ್ತದೆ. ಇಲ್ಲಿ ವೃತ್ತದ ತಲೆಯನ್ನ ಮತ್ತು ಬಿ ಅಕ್ಷರವು ಹೆಡ್ಫೋನ್ಗಳನ್ನ ಸೂಚಿಸುತ್ತದೆ. ಇದು ಸಂಗೀತದ ಬೀಟ್ಸ್ಗಳು, ಲಯ ಮತ್ತು ಭಾವನೆಗಳನ್ನ ಸಂಕೇತಿಸುತ್ತದೆ. ಸಂಖ್ಯೆ 5 ಟೋಬ್ಲರೋನ್. ಸ್ವಿಟ್ಜರ್ಲ್ಯಾಂಡ್ನ ಬರ್ನ್ನಲ್ಲಿರುವ ಪ್ರಸಿದ್ಧ ಚಾಕೊಲೇಟ್ ಕಂಪನಿಯಾದ ಟೋಬ್ಲರೋನ್ ತನ್ನ ಲೋಗೋದಲ್ಲಿ ಪರ್ವತ ಹಾಗೂ ಕರಡಿಯನ್ನ ಹೊಂದಿದೆ. ಟೋಬ್ಲರೋನ್ ಲೋಗೋದಲ್ಲಿರುವ ಪರ್ವತವು ಸ್ವಿಟ್ಜರ್ಲ್ಯಾಂಡಿನ ಪ್ರಸಿದ್ಧ ಮ್ಯಾಟರ್ ಹಾರ್ನ್ ಪರ್ವತವನ್ನ ಸೂಚಿಸುತ್ತದೆ. ಆದರೆ ಅದರ ಒಳಗಿರುವ ಕರಡಿಯು ಬರ್ನ್ ನಗರವನ್ನ ಪ್ರತಿನಿಧಿಸುತ್ತದೆ. ಬರ್ನ್ ನಗರವನ್ನ ಕರಡಿಗಳ ನಗರ ಎಂದು ಕರೆಯಲಾಗುತ್ತದೆ. ಸಂಖ್ಯೆ 4 ಬಿಎಂಡಬ್ಲ್ಯೂ ಕಂಪನಿಯು ಹುಟ್ಟಿಕೊಂಡಿದ್ದು ಜರ್ಮನಿಯಲ್ಲಿ. ಇದು ಬೆವೇರಿಯನ್ ಧ್ವಜದ ಭಾಗವಾಗಿದೆ. ಈ ಲೋಗೋ ವಿಮಾನದ ಪ್ರೊಫೈಲರ್ ಅನ್ನ ಸೂಚಿಸುತ್ತದೆ. ಇದು ಹೈ ಸ್ಪೀಡ್ ಏರ್ ಕ್ರಾಫ್ಟ್ ಎಂಜಿನ್ನ ಪ್ರೊಫೈಲರ್ನ ಚಿತ್ರವಾಗಿದೆ. ಸಂಖ್ಯೆ 3 ಎಲ್ಜಿ. ದಕ್ಷಿಣ ಕೊರಿಯಾದ ಈ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಲೋಗೋ ವ್ಯಕ್ತಿಯ ಮುಖದ ಶೈಲೀಕೃತ ಚಿತ್ರವಾಗಿದೆ. ಕಂಪನಿಯ ಪ್ರಕಾರ ಇದು ತಮ್ಮ ಗ್ರಾಹಕರೊಂದಿಗೆ ಸಾಮಾನ್ಯ ಮಾನವ ಸಂಬಂಧವನ್ನ ಹೊಂದುವುದು ಇದರ ಆಕಾಂಕ್ಷೆಯನ್ನ ಪ್ರತಿನಿಧಿಸುತ್ತದೆ. ಸಂಖ್ಯೆ 2 ಎವರ್ನೋಟ್. ಆನೆಗಳು ಪ್ರಭಾವಶಾಲಿ ನೆನಪುಗಳನ್ನ ಹೊಂದಿವೆ ಎಂದು ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಅವು ಮುಖಗಳು ಮತ್ತು ಘಟನೆಗಳನ್ನ ನೆನಪಿಸಿಕೊಳ್ಳಬಲ್ಲವು. ಅದಕ್ಕಾಗಿಯೇ ಎವರ್ನೋಟ್ ಆನೆಯ ಮುಖವನ್ನ ಲೋಗೋವಾಗಿ ಬಳಸಿಕೊಂಡಿದೆ. ಮೊದಲನೆಯದು ಕೋಕೋ ಕೋಲಾ ವಿಶ್ವದ ಪ್ರಮುಖ ತಂಪು ಪಾನೀಯ ಬ್ರ್ಯಾಂಡ್. ದಶಕಗಳಿಂದ ಜಗತ್ತಿನಾದ್ಯಂತ ಜನರು ಇದನ್ನ ಆಸ್ವಾದಿಸುತ್ತಿದ್ದಾರೆ. ಕೋಕೋ ಕೋಲಾ ಚಿಹ್ನೆಯು ಬ್ರ್ಯಾಂಡ್ ಅನ್ನ ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಜೋಡಿಸಲಾಗಿದೆ. ಕೋಲಾದಲ್ಲಿರುವ ಸಿ ಅಕ್ಷರದ ಸಿಗ್ನೇಚರ್ ಉದ್ದನೆಯ ಬಾಲವು ನಗುವಿನಂತಿದೆ. ಇದು ಕಂಪನಿಯ ಗ್ರಾಹಕರ ಮುಖದಲ್ಲಿ ಸಂತೋಷ ಮತ್ತು ನಗುವನ್ನ ನೀಡುವ ಗುರಿಯನ್ನ ಎತ್ತಿ ತೋರಿಸುತ್ತದೆ. ನೀವು ಈ ವಿಡಿಯೋವನ್ನ ಆನಂದಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮೊಂದಿಗೆ ಉಳಿಯಲು ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ. ನಮಸ್ಕಾರ.